ಮಾಲಿಕೆ 3 ಪುಸ್ತಕ ಪರಿಚಯ 30 ತಿಂಗಳ ವಿಶೇಷ ಡಾಕ್ಟರ್ ಕೆ.ಎನ್. ಗಣೇಶಯ್ಯ ಅವರ ಕಾದಂಬರಿಗಳು. ಪುಸ್ತಕದ ಹೆಸರು ಕರಿಸಿರಿಯಾನ. ಲೇಖಕರು ಡಾಕ್ಟರ್ ಕೆ.ಎನ್. ಗಣೇಶಯ್ಯ. ಅಭಿಪ್ರಾಯ ಕವಿತಾ ಭಟ್. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಹಂಪಿಯಿಂದ ಕೈಗೆಟುಕುವ ದೂರದಲ್ಲಿದ್ದ ದಿನಗಳಲ್ಲಿ ಎಂದೂ ಸರಿಯಾಗಿ ನೋಡಲೇ ಇಲ್ಲ. ಇಂದು ಹಂಪಿಯಲ್ಲಿ ಸ್ವಚ್ಛಂದವಾಗಿ ಸುತ್ತಾಡುವ ಹಪಾಹಪಿ. ದೂರವಿದ್ದಾಗಲೇ ಆಕರ್ಷಣೆ ಹೆಚ್ಚು. ಸಂಬಂಧಗಳಿಗೆ ಮಾತ್ರವಲ್ಲ, ಸ್ಥಳಗಳಿಗೂ ಅನ್ವಯಿಸಿಕೊಳ್ಳಬಹುದು ಇದನ್ನು. ಚಿಕ್ಕವಳಿದ್ದಾಗ ಹಂಪಿಯಲ್ಲಿ ಬಂಗಾರದ ಮಳೆಯಾಗಿತ್ತಂತೆ. ಅಲ್ಲಿಯ ಭೂಮಿಯಲ್ಲಿ ಸಾಕಷ್ಟು ಚಿನ್ನ ಅಡಗಿದೆಯಂತೆ. ಹೀಗಾಗಿ ಅಲ್ಲಿ ನೆಲ ತೋಡಲು ಬಿಡೋಲ್ವಂತೆ. ಇಂತಹ ಅಂತೆ ಕಂತೆಗಳನ್ನು ಅಚ್ಚರಿ ಕಣ್ಣುಗಳಿಂದ ಕೇಳುವ ಮುಗ್ಧತನದಿಂದ ಎದ್ದು ಕೃಷ್ಣದೇವರಾಯನ ಆರ್ಥಿಕ ಸ್ಥಿತಿಗತಿ, ಸಂಪದ್ಭರಿತ ಆಡಳಿತ, ದಾಳಿಗಳು ಮತ್ತು ಅಡಗಿಸಿಟ್ಟಿದ್ದ ನಿಧಿ, ಬೀದಿಯಲ್ಲಿ ಸೇರುಗಳಲ್ಲಿ ವಜ್ರವೈಢೂರ್ಯ ಅಳೆಯುತ್ತಿದ್ದರೆಂಬ ಇತಿಹಾಸದ ಪರಿಚಯದ ಜೊತೆಗೆ ಐತಿಹಾಸಿಕ ಮಜಲುಗಳನ್ನು ತಡಕಿದಾಗಲೂ ಅಲ್ಲಿಯ ಭೂಮಿಯಲ್ಲಿ ಅಡಗಿರಬಹುದಾದ ಅಸಂಖ್ಯ ರಹಸ್ಯಗಳ ಬಗ್ಗೆ ತೊಡೆದುಕೊಳ್ಳಲಾಗದ ಕುತೂಹಲ. ಇದಕ್ಕೆ ಪೂರಕವಾಗಿ ಡಾಕ್ಟರ್ ಕೆ.ಎನ್. ಗಣೇಶಯ್ಯನವರ ಕರಿಸಿರಿಯಾನ ಓದುವಾಗ ಮೈ ತುಂಬ ಪುಳಕ. ಇತಿಹಾಸದ ಪುಟಗಳಲ್ಲಿ ಮಸುಕಾಗಿ ಹೋದ ಅದೆಷ್ಟೋ ರಹಸ್ಯಗಳನ್ನು ಕೆದಕುತ್ತಾ, ಕಲ್ಪನೆಯ ಜೊತೆಗೆ ಬೆಸೆಯುತ್ತಾ ರೋಚಕ ಪತ್ತೇದಾರಿ ಕಾದಂಬರಿಗಳನ್ನು ಸೃಷ್ಟಿಸುವಲ್ಲಿ ಅವರು ಸಿದ್ಧಹಸ್ತರು. ಸ್ವತಃ ವಿಜ್ಞಾನಿ, ಸಂಶೋಧಕರಾಗಿ ಐತಿಹಾಸಿಕ ಘಟನೆಗಳಿಗೆ ಇನ್ನೊಂದು ಆಯಾಮವನ್ನು ಒದಗಿಸುತ್ತಾ ಓದುಗರನ್ನು ಕುತೂಹಲದಿಂದ, ಅಚ್ಚರಿಗಳಿಂದ ಕಟ್ಟಿಹಾಕುವ ಮೂಲಕ ಯುವ ಸಾಹಿತ್ಯಾಸಕ್ತರ ಅಭಿರುಚಿಗೆ ತಕ್ಕಂತೆ ಬರೆಯುವ ಇವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪರೂಪದ ಕೊಡುಗೆ ಎನ್ನಬಹುದು. ಹಂಪಿಯ ಜಾನಪದ ನಂಬಿಕೆಗಳಿಂದ ರಹಸ್ಯವೊಂದನ್ನು ಹುಡುಕುತ್ತಿರುವ ಪೂಜಾ ಮತ್ತು ಕಾಶ್ಮೀರದಲ್ಲಿರುವ ಒಂದು ಜನಾಂಗದ ಜಾನಪದ ಪದ್ಧತಿಯ ಮೂಲಕ ಅವರು ಅಲೆಕ್ಸಾಂಡರ್ನ ಸೈನ್ಯದೊಂದಿಗೆ ಬಂದ ಗ್ರೀಕ್ ದೇಶದವರೇ ಎನ್ನುವ ಅಧ್ಯಯನದಲ್ಲಿ ತೊಡಗಿದ ಭಾವನ. ಇಬ್ಬರನ್ನು ಅಪಹರಿಸಿ ರಹಸ್ಯ ಕಾರ್ಯಾಚರಣೆಗೆ ಅಣಿಮಾಡುವ NBCRನ ಉದ್ದೇಶವೇನು? ಅಶಿಕ್ಷಿತ ನಂಜಮ್ಮನ ಒಂದು ಹಾಡಿನಲ್ಲಿ, ಹಾವಭಾವದಲ್ಲಿ ಹಿಂದೆ ಸಾವಿರಾರು ಆನೆಗಳಲ್ಲಿ ಸಾಗಿಸಿದ ವಿಜಯನಗರದ ನಿಧಿಯ ಬಗ್ಗೆ ಮಾಹಿತಿ ಇದೆಯೇ? ಆ ನಿಧಿ ಇರುವುದಾದರೂ ಎಲ್ಲಿ? ತಿರುಪತಿ ತಿಮ್ಮಪ್ಪ ಶ್ರೀಮಂತನಾಗಿದ್ದು ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿಯೇ? ಅದನ್ನು ಪಡೆಯಲು ಸಂಚು ರೂಪಿಸಿರುವ ಶತ್ರುಗಳು ಯಾರು? ಅವರಿಗಿಂತ ಮುಂಚಿತವಾಗಿ ಜಾನಪದದಲ್ಲಿ ಅಡಗಿರುವ ರಹಸ್ಯವನ್ನು ಚುರುಕುಮತಿಗಳಾದ ಪೂಜಾ, ಭಾವನಾ ಕಂಡುಹಿಡಿಯುತ್ತಾರೆಯೇ? ವಿಜಯನಗರದ ಸಸ್ಯಪ್ರಭೇದದ ಅಧ್ಯಯನದಲ್ಲಿ ತೊಡಗಿದ ವಿನೋದ್, ವಾಸುದೇವಿಗೆ ಸಿಕ್ಕ ವಜ್ರಗಳಿಗೂ ನಿಧಿಗೂ ಏನಾದರೂ ಸಂಬಂಧವಿದೆಯೇ? ಇತಿಹಾಸದ ಅನೇಕ ಘಟನೆಗಳು, ಪಳೆಯುಳಿಕೆಗಳು ಇನ್ನೇನೋ ರಹಸ್ಯ ಕಥೆಯನ್ನು ಹೇಳುತ್ತಿವೆಯೇ ಎನ್ನುವ ರೋಚಕತೆಯನ್ನು ಕಾದಂಬರಿ ಓದಿಯೇ ತಿಳಿಯಬೇಕು. ಕ್ಷಣ ಕ್ಷಣವೂ ಕುತೂಹಲ ಕೆರಳಿಸುವ ಈ ಕಾದಂಬರಿ ನಿಜಕ್ಕೂ ಅದ್ಭುತವಾಗಿದೆ. ನೀವು ಇದನ್ನು ಓದಿ ಆನಂದಿಸಿ. ಧನ್ಯವಾದಗಳು.